ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ಸಹೃದಯಿ ಕೇಳುಗರೆ, ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 216ನೇ ಸಂಚಿಕೆಯಲ್ಲಿ ಶಿಕ್ಷಕರಾದ ವಿಘ್ನೇಶ್ ಜಿಎಲ್ ಕೋಟ ಅವರಿಂದ ಸ್ವರಚಿತ ಕಥೆಯನ್ನು ಕೇಳೋಣ. ರೇಡಿಯೋ ಮಣಿಪಾಲ ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ಕಾಡಿನ ಮಹಾಸಾಹಸ. ಬಹಳ ವರ್ಷಗಳ ಹಿಂದೆ ಒಂದು ವಿಶಾಲವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಎತ್ತರವಾದ ಹಸಿರು ರಂಜಿತ ಮರಗಳು, ಶುಭ್ರವಾದ ಗಾಳಿ, ಬೆಳಕು, ಸ್ವಚ್ಛವಾದ ನದಿಗಳು ಮತ್ತು ವಿವಿಧ ರೀತಿಯ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಆ ಕಾಡಿನ ರಾಜನಾಗಿದ್ದ ಸಿಂಹ ಎಲ್ಲ ಪ್ರಾಣಿಗಳನ್ನು ಸಮಾನವಾಗಿ ನೋಡಿಕೊಳ್ಳುತ್ತಿತ್ತು. ಅದರ ಸ್ನೇಹಿತರಾಗಿ ಹುಲಿ, ಆನೆ, ನರಿ, ಮೊಲ, ಒಂಟೆ ಮತ್ತು ಒಂದು ಚಿಕ್ಕ ಇಲಿ ಇದ್ದವು. ಕಾಡಿನ ಮಧ್ಯದಲ್ಲಿ 1000 ವರ್ಷಗಳಷ್ಟು ಹಳೆಯದಾದ ಬೃಹತ್ ಆಲದ ಮರ ಇತ್ತು. ಆ ಮರ ಕಾಡಿನ ರಕ್ಷಕ ಎಂದು ಎಲ್ಲರೂ ನಂಬುತ್ತಿದ್ದರು. ಅದರ ನೆರಳಿನಲ್ಲಿ ಸಭೆಗಳು ನಡೆಯುತ್ತಿದ್ದವು. ಅದರ ಕೊಂಬೆಗಳಲ್ಲಿ ಹಕ್ಕಿಗಳು ಗೂಡು ಕಟ್ಟಿದ್ದವು. ಅದು ಕೊಡುವ ಶುದ್ಧ ಗಾಳಿಯನ್ನು ಸೇವಿಸಿ ಅದರ ಬೇರುಗಳ ಕೆಳಗೆ ಅನೇಕ ಪ್ರಾಣಿಗಳು ಆಶ್ರಯ ಪಡೆಯುತ್ತಿದ್ದವು. ಒಂದು ದಿನ ಆ ಆಲದ ಮರವು ದುಃಖದಿಂದ ಕಾಣಿಸಿತು. ತನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಸುತ್ತಿತ್ತು. ದಿನ ಕಳೆದಂತೆ ಎಲೆಗಳು ಒಣಗಲು ಆರಂಭಿಸಿದವು. ಇದನ್ನು ಗಮನಿಸಿದ ಮೊಲ ಮರದ ಕುರಿತಾಗಿ ಕೇಳಿತು. ಮರದೇವರೇ, ನಿಮಗೆ ಏನಾಯಿತು? ಯಾಕೆ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಿದ್ದೀರಿ? ನಮ್ಮನ್ನೆಲ್ಲ ರಕ್ಷಿಸುವ ನೀವೇ ಈ ರೀತಿಯಾಗಿ ದುಃಖಿತರಾದರೆ ನಮಗಿನ್ಯಾರು ಗತಿ ಎಂದಿತು. ಮರ ನಿಧಾನವಾಗಿ ಉತ್ತರಿಸಿತು. ಈ ಕಾಡಿನ ಉತ್ತರ ಭಾಗದಲ್ಲಿರುವ ಗುಹೆಯಲ್ಲಿ ಒಬ್ಬ ಭಯಾನಕ ರಾಕ್ಷಸ ವಾಸಕ್ಕೆ ಬಂದಿದ್ದಾನೆ. ಅವನು ಕಾಡಿನ ಸಂಪನ್ಮೂಲಗಳ ಶಕ್ತಿಯನ್ನು ಕದಿಯುತ್ತಿದ್ದಾನೆ. ನಮ್ಮಂತಹ ಮರಗಳನ್ನು ಕಡಿದು ತಿನ್ನುತ್ತಿದ್ದಾನೆ. ಹೀಗೆ ಮುಂದುವರಿದರೆ ಕಾಡು ಸಂಪೂರ್ಣ ನಾಶವಾಗುತ್ತದೆ ಎಂದಿತು. ಈ ಸುದ್ದಿ ಕೇಳಿ ಎಲ್ಲ ಪ್ರಾಣಿಗಳು ಆತಂಕಗೊಂಡವು. ಮುಂದಿನ ದಿನ ಸಿಂಹ ಕೂಡಲೇ ಸಭೆ ಕರೆಯಿತು. ನಮ್ಮ ಕಾಡನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಯಾರಿಗೂ ಭಯಬೇಡ, ನಾವು ಒಟ್ಟಾಗಿ ಹೋರಾಡೋಣ ಎಂದು ಸಿಂಹ ಸಭೆಯಲ್ಲಿ ಹೇಳಿತು. ತಕ್ಷಣವೇ ಹುಲಿ ಎದ್ದು ನಿಂತು, ನಾನು ರಾಕ್ಷಸನನ್ನ ಎದುರಿಸುತ್ತೇನೆ. ನನ್ನ ಹಲ್ಲುಗಳಿಂದ ಅವನನ್ನು ಸೀಳಿ ಸರಿಯಾದ ಶಿಕ್ಷೆ ನೀಡುತ್ತೇನೆ ಎಂದಿತು. ಆಗ ಆನೆ ಹೇಳಿತು, ನನ್ನ ದೊಡ್ಡದಾದಂತಹ ಸೊಂಡಿಲ ಬಲವನ್ನ ಬಳಸಿ ಆ ರಾಕ್ಷಸನನ್ನ ಕೊಲ್ಲುತ್ತೇನೆ ಎಂದಿತು.
ಪಕ್ಕದಲ್ಲೇ ಕುಳಿತ ಚಾಣಕ್ಯ ನರಿ ನಗುತ್ತಾ, ಬಲ ಮಾತ್ರ ಸಾಲದು, ಬುದ್ಧಿಯೂ ಬೇಕು ಎಂದಿತು. ಮೂಲೆಯಲ್ಲೇ ಕುಳಿತಿರುವಂತಹ ಇಲಿ ನಿಧಾನವಾಗಿ ಎದ್ದು ನಿಂತು, ನಾನೂ ಸಹಾಯ ಮಾಡುತ್ತೇನೆ ಎಂದಿತು. ಅದನ್ನು ಕೇಳಿ ಎಲ್ಲ ಪ್ರಾಣಿಗಳು ನಕ್ಕವು. ನೀನಿನ್ನೂ ಚಿಕ್ಕವನು, ನಿನಗೆ ಸರಿಯಾದ ಅನುಭವವಿಲ್ಲ, ಏನು ಮಾಡುತ್ತೀಯಾ ಎಂದು ಒಂಟೆ ಕೇಳಿತು. ಆಗ ಸಿಂಹ, ಯಾರನ್ನು ಚಿಕ್ಕವರು ಎಂದು ತಾತ್ಸಾರ ಮಾಡಬಾರದು, ಎಲ್ಲರಿಗೂ ಅವರದ್ದೇ ಆದಂತಹ ಪ್ರತಿಭೆ ಇದೆ ಎಂದಿತು. ಮರುದಿನ ಎಲ್ಲರೂ ರಾಕ್ಷಸನ ಗುಹೆಯ ಕಡೆ ಹೊರಟರು. ದಾರಿಯಲ್ಲಿ ಅವರು ಒಬ್ಬ ಮನುಷ್ಯನನ್ನು ಭೇಟಿಯಾದರು. ಅವನು ಒಬ್ಬ ಮರ ಕಡಿಯುವವನಾಗಿದ್ದನು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಮನುಷ್ಯ ಕೇಳಿದನು. ಪ್ರಾಣಿಗಳು ಎಲ್ಲವನ್ನು ವಿವರಿಸಿದವು. ಮನುಷ್ಯ ಹೇಳಿದನು, ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ. ಕಾಡು ಇಲ್ಲದಿದ್ದರೆ ನಮಗೂ ಜೀವನವಿಲ್ಲ. ನಾವು ಒಂದಾಗಿ ಕಾಡನ್ನು ರಕ್ಷಿಸೋಣ ಎಂದು ಎಲ್ಲರೂ ಸೇರಿ ಪ್ರಯಾಣ ಮುಂದುವರಿಸಿದರು. ಗುಹೆಯ ಬಳಿ ತಲುಪಿದಾಗ ಭಯಾನಕ ದೃಶ್ಯ ಕಂಡಿತು. ರಾಕ್ಷಸನು ತುಂಬಾ ದೊಡ್ಡವನಾಗಿದ್ದ. ಅವನ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು. ಕೋರೆ ಹಲ್ಲು ಬಾಯಿಯಿಂದ ಹೊರಗೆ ಬಂದಿತ್ತು. ಬಲಾಢ್ಯ ತೋಳುಗಳನ್ನು ಹೊಂದಿದ್ದನು. ಹುಲಿ ಧೈರ್ಯದಿಂದ ಮುಂದೆ ಹೋಗಿ ಗರ್ಜಿಸಿತು. ರಾಕ್ಷಸ ನಕ್ಕನು. ನನ್ನನ್ನ ಎದುರಿಸಲು ಬಂದೆಯಾ ಎಂದು ಕೇಳಿದನು. ಅವನು ಒಂದು ಕೈಯಿಂದ ಹುಲಿಯನ್ನು ದೂರಕ್ಕೆ ತಳ್ಳಿಬಿಟ್ಟನು. ನಂತರ ಆನೆ ಮುಂದೆ ಬಂದು ತನ್ನ ಸೊಂಡಿಲಿನಿಂದ ರಾಕ್ಷಸನನ್ನು ತಳ್ಳಲು ಪ್ರಯತ್ನಿಸಿತು. ಆದರೆ ರಾಕ್ಷಸನು ಆನೆಯನ್ನು ಕೂಡ ಕೆಳಗೆ ಬೀಳಿಸಿದನು. ಸಿಂಹ ಮತ್ತು ಹುಲಿ ಸೇರಿ ಹೋರಾಡಿದರು. ಪ್ರಯೋಜನವಾಗಲಿಲ್ಲ. ಎಲ್ಲರೂ ನಿರಾಶರಾದರು. ಈ ರಾಕ್ಷಸನನ್ನು ಹೇಗೆ ಸೋಲಿಸುವುದು, ಈ ಕಾಡಿನಿಂದ ಹೇಗೆ ಓಡಿಸುವುದು ಎಂಬುದು ತಿಳಿಯಲು ಸಾಧ್ಯವಾಗಲಿಲ್ಲ. ಆಗ ಚಾಣಕ್ಯ ನರಿ ಹೇಳಿತು, ನಾವು ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ, ಬೇರೆ ಉಪಾಯವನ್ನು ಹುಡುಕಬೇಕು ಎಂದಿತು. ಪಕ್ಕದಲ್ಲೇ ಇದ್ದ ಪುಟ್ಟ ಇಲಿ ಸುತ್ತಮುತ್ತ ನೋಡುತ್ತಿತ್ತು. ಗುಹೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು. ಅದರ ಕೆಳಗೆ ಸಣ್ಣ ಬಿರುಕು ಕಾಣಿಸಿತು. ಇಲ್ಲಿ ಒಂದು ಯೋಜನೆ ರೂಪಿಸಿತು. ರಾತ್ರಿ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಇಲಿ ಆ ಬಿರುಕು ಒಳಗೆ ನುಗ್ಗಿತು. ಒಳಗೆ ಹೋಗಿ ನೋಡಿದಾಗ ರಾಕ್ಷಸನ ಶಕ್ತಿ ರಹಸ್ಯ ಒಂದು ಮಂತ್ರದ ಸ್ಫಟಿಕದಲ್ಲಿದೆ ಎಂದು ತಿಳಿಯಿತು. ಇಲಿ ಹೊರಗೆ ಬಂದು ಎಲ್ಲರಿಗೂ ಈ ವಿಚಾರವನ್ನ ತಿಳಿಸಿತು. ಮುಂದಿನ ದಿನ ಚಾಣಕ್ಯ ನರಿ ರಾಕ್ಷಸನ ಗಮನ ಬೇರೆಡೆ ಸೆಳೆಯಿತು. ಸಿಂಹ, ಹುಲಿ ಮತ್ತು ಆನೆ ಅವನೊಂದಿಗೆ ಹೋರಾಡುತ್ತಿರುವಂತೆ ನಟಿಸಿದವು. ಆ ಸಮಯದಲ್ಲಿ ಇಲಿ ಗುಹೆಯೊಳಗೆ ಹೋಗಿ ಪಕ್ಕನೆ ತನ್ನ ಚೂಪಾದ ಹಲ್ಲುಗಳಿಂದ ಸ್ಫಟಿಕವನ್ನು ಕಚ್ಚಿತು. ಸ್ಫಟಿಕ ಒಡೆದು ಹೋಯಿತು. ಅದೇ ಕ್ಷಣದಲ್ಲಿ ರಾಕ್ಷಸನ ಶಕ್ತಿ ಕಡಿಮೆಯಾಗತೊಡಗಿತು. ನನ್ನ ಶಕ್ತಿ, ಅಯ್ಯೋ ನನ್ನ ಶಕ್ತಿ, ಅಯ್ಯೋ ನನ್ನ ಶಕ್ತಿ ಎಂದು ರಾಕ್ಷಸ ಕಿರುಚಿದನು. ಆನೆ ಅವನನ್ನು ತನ್ನ ಸೊಂಡಿಲಿನಿಂದ ಎತ್ತಿ ದೂರ ಎಸೆದಿತು. ಸಿಂಹ ಮತ್ತು ಹುಲಿ ಅವನನ್ನು ಕಾಡಿನಿಂದ ಹೊರಹಾಕಿದವು. ರಾಕ್ಷಸ ಸೋತು ಓಡಿ ಹೋದನು. ಅಷ್ಟರಲ್ಲಿ ಒಣಗಿದ್ದ ಆಲದ ಮರ ಮತ್ತೆ ಹಸುರಾಯಿತು. ಎಲೆಗಳು ಚಿಗುರಿದವು. ಹಕ್ಕಿಗಳು ಹಾಡಲು ಆರಂಭಿಸಿದವು. ನದಿಯಲ್ಲಿ ಮತ್ತೆ ನೀರು ಹರಿಯತೊಡಗಿತು. ಎಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸಿದರು. ಸಿಂಹ, ಈ ವಿಜಯಕ್ಕೆ ಕಾರಣ ಯಾರು ಗೊತ್ತೇ ಎಂದು ಎಲ್ಲ ಪ್ರಾಣಿಗಳಲ್ಲಿ ಪ್ರಶ್ನೆಯನ್ನು ಕೇಳಿದ. ಎಲ್ಲರೂ ಆನೆಯತ್ತ ನೋಡಿದರು, ಕೆಲವರು ಹುಲಿಯತ್ತ ನೋಡಿದರು. ಸಿಂಹ ನಗುತ್ತಾ ಇಲಿಯತ್ತ ಕೈ ತೋರಿಸಿದ. ನಮ್ಮ ವಿಜಯದ ನಿಜವಾದ ನಾಯಕ ಈ ಚಿಕ್ಕ ಇಲಿ. ಎಲ್ಲರೂ ಆಶ್ಚರ್ಯಪಟ್ಟರು. ಒಂಟೆ ಮುಂದೆ ಬಂದು, ನಿನ್ನನ್ನು ನಾನು ಕಡಿಮೆ ಅಂದಾಜಿಸಿದ್ದೆ, ಕ್ಷಮಿಸು ಎಂದಿತು. ಇಲಿ ನಗುತ್ತಾ,
ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ದರಿಂದಲೇ ಗೆದ್ದೆವು ಎಂದಿತು. ಮನುಷ್ಯನು ಹೇಳಿದನು, ಈ ಕಾಡು ನನಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಹತ್ವವಿದೆ, ಪ್ರತಿಭೆ ಇದೆ. ಯಾರನ್ನೂ ಅಲ್ಲಗಳೆಯಬಾರದು ಎಂದನು. ಆ ದಿನದಿಂದ ಕಾಡಿನ ಪ್ರಾಣಿಗಳು, ಮನುಷ್ಯ ಮತ್ತು ಆಲದ ಮರ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಿದರು. ಪ್ರತಿ ವರ್ಷ ಕಾಡಿನ ರಕ್ಷಣಾ ದಿನ ಆಚರಿಸಿ ಒಗ್ಗಟ್ಟು ಮತ್ತು ಸಹಕಾರದ ಮಹತ್ವವನ್ನು ನೆನಪಿಸಿಕೊಳ್ಳುತ್ತಿದ್ದರು. ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ. ಬುದ್ಧಿ ಮತ್ತು ಸಹಕಾರದಿಂದ ಯಾವುದೇ ಕಷ್ಟವನ್ನು ಜಯಿಸಬಹುದು. ಇದುವರೆಗೆ ಈ ಕತೆ ಆಲಿಸಿದ ತಮಗೆ ಕೃತಜ್ಞತೆಗಳು. ಕೇಳುಗ ಮಿತ್ರರೇ, ಇದುವರೆಗೆ ಶಿಕ್ಷಕರಾದ ವಿಘ್ನೇಶ್ ಜಿಎಲ್ ಕೋಟಾ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಕಾರದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.